ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಸಕೆರೆ ಹರುಣ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ವಿರೋಧವಾಗಿ ತುಂಬಾ ವರ್ಷಗಳಿಂದ ಹೋರಾಟ ಕೂಡ ನಡೀತು. ಆದರೂ ಫೈನಲಿ ಹೈಕೋರ್ಟ್ ಇಂದ ಬೈಕ್ ಟ್ಯಾಕ್ಸಿ ಪರವಾಗಿನೇ ಲೀಗಲ್ ಅಂತ ಅಪ್ರೂವಲ್ ಕೊಟ್ಟರು ನಮ್ಮ ಹೈಕೋರ್ಟ್ನ ಜಡ್ಜ್ ಸಾಹೇಬ್ರು. ಈ ಒಂದು ಖುಷಿ ವಿಚಾರನ ತಡ್ಕೊಳಕ್ ಆಗ್ತಾ ಇಲ್ಲ. ಹೊಟ್ಟೆ ಉರಿ ಬಂದು ಕೆಲವು ಸಂಘಟನೆಗಳು ಇವಾಗ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ರಾಜ್ಯ ಸರ್ಕಾರದ ಮೊರೆ ಹೋಗಿದ್ದಾರೆ. ಹಂಗಂದ್ರೆ ಈ ಒಂದು ಬೈಕ್ ಟ್ಯಾಕ್ಸಿನ ನಾವು ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ರನ್ ಮಾಡಕ್ ಬಿಡಲ್ಲ. ಅದು ಎಲ್ಲೋ ಬೋರ್ಡ್ ಆಗಿರ್ಬೋದು, ಇಲ್ಲ ವೈಟ್ ಬೋರ್ಡ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ವೆಹಿಕಲ್ ಆಗಿರ್ಬೋದು, ಯಾವುದಕ್ಕೂ ಕೂಡ ನಾವು ಪರ್ಮಿಷನ್ ಕೊಡಲ್ಲ, ನಾವು ಯಾವುದೇ ಕಾರಣಕ್ಕೂ ಮಾಡಕ್ ಬಿಡಲ್ಲ ಅಂತ ಕೆಲವೊಂದು ಆಟೋ ಸಂಘಟನೆಗಳು ನಿನ್ನೆ ರಾಜ್ಯ ಸರ್ಕಾರದ ಮೊರೆ ಹೋಗಿದ್ದಾವೆ ಮೇಲ್ಮನವಿಗೆ ಅರ್ಜಿ ಸಲ್ಲಿಸಲು ರಾಮಲಿಂಗಾರೆಡ್ಡಿ ಅವರ ಹತ್ರ. ನಿನ್ನೆ ಎಲ್ಲ ತುಂಬಾ ಚರ್ಚೆ ಆಗಿದೆ. ಇದರಿಂದ ಏನೇನಾಗುತ್ತೆ, ಬೈಕ್ ಟ್ಯಾಕ್ಸಿ ಬಂದ್ರೆ ಇದಕ್ಕೆ ಯಾವುದೇ ಕಾರಣಕ್ಕೂ ನಮಗೆ ಬೈಕ್ ಟ್ಯಾಕ್ಸಿ ಕೊಡಬಾರ್ದು. ಯಾಕೆಂದ್ರೆ ಇದರಲ್ಲಿ ಬೆಂಗಳೂರಲ್ಲಿ ನಾವು ಸುಮಾರು ವರ್ಷಗಳಿಂದ, ಸುಮಾರು 35 ವರ್ಷಗಳಿಂದ ಆಟೋ ಸಂಘಟನೆಗಳು ಇದರಿಂದ ಜೀವನ ಕಟ್ಕೊಂಡಿದ್ದಾವೆ. ಸುಮಾರು ಲಕ್ಷಾಂತರ ಜನ ಆಟೋ ಡ್ರೈವರ್ ಇದ್ದಾರೆ. ಇದರಿಂದ ಪ್ರಾಬ್ಲಮ್ ಆಗುತ್ತೆ ಎಲ್ರಿಗೂ. ಹಂಗಾಗಿ ನೀವು ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿಗೆ ಹೊಸ ಪಾಲಿಸಿನೂ ಕೂಡ ತರಬಾರ್ದು, ಇದಕ್ಕೆ ಪರ್ಮಿಷನ್ ಕೂಡ ಕೊಡಬಾರ್ದು. ಇದಕ್ಕೆ ಒಂದು ಸ್ಟೇ ಆರ್ಡರ್ ತರಬೇಕಂತ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ನಿನ್ನೆ ಎಲ್ಲ ಮಾತುಕತೆ ನಡೆದಿದೆ. ಹಾಗಾದ್ರೆ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅಂದ್ರೆ, ಇವ್ರು ಏನೇ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು, ಎಲ್ಲಿಗೆ ಹೋಗ್ಬೋದು, ಬಟ್ ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಲ್ಲ. ಯಾಕೆಂದ್ರೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಇಂದ ಬೈಕ್ ಟ್ಯಾಕ್ಸಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಾಯ್ತು. ಹಂಗಿದ್ರೆ ಸುಪ್ರೀಂ ಕೋರ್ಟ್ ಯಾವುದೇ ಕಾರಣಕ್ಕೂ ಪರ್ಮಿಷನ್ ಕೊಡ್ತಿರ್ಲಿಲ್ಲ, ಆವಾಗಲೇ ಸ್ಟಾಪ್ ಮಾಡ್ಬೇಕಾಯ್ತು. ಹಂಗಾಗಿ ಇವಾಗ ಸುಪ್ರೀಂ ಕೋರ್ಟ್ ಅಲ್ಲಿ ಇವ್ರ ಆಟ ಏನು ನಡೆಯಲ್ಲ. 100% ಇವ್ರು ಸುಪ್ರೀಂ ಕೋರ್ಟ್ಗೆ ಹೋಗ್ಲಿ ಎಲ್ಲೇ ಹೋಗ್ಲಿ ಬೈಕ್ ಟ್ಯಾಕ್ಸಿ ಪರವಾಗಿ ನ್ಯಾಯ ಬರುತ್ತೆ. ಯಾಕೆಂದ್ರೆ ಸುಮಾರು 18 ಸ್ಟೇಟ್ ಅಲ್ಲಿ ಬೈಕ್ ಟ್ಯಾಕ್ಸಿ ರನ್ ಆಗ್ತಾ ಇದೆ. ಇವಕ್ಕೆಲ್ಲ ಪರ್ಮಿಷನ್ ಕೊಟ್ಟಿರೋದು ಯಾವುದು? ಸುಪ್ರೀಂ ಕೋರ್ಟೇನೆ. ಸುಪ್ರೀಂ ಕೋರ್ಟ್ ಫಸ್ಟ್ ಪರ್ಮಿಷನ್ ಕೊಟ್ಟ ಮೇಲೆ ಅವರವ್ರ ಸ್ಟೇಟ್ ಅಲ್ಲಿ ಹೈಕೋರ್ಟ್ ಅಲ್ಲಿಂದ ಪರ್ಮಿಷನ್ ತಗೊಂಡಿದ್ದಾರೆ. ಹಂಗಾಗಿ ಈಗ ಇವರು ಮತ್ತೆ ಇಲ್ಲಿಂದ ಸುಪ್ರೀಂ ಕೋರ್ಟ್ ಹೋಗ್ತೀವಿ, ಸ್ಟೇ ಆರ್ಡರ್ ತರ್ತೀವಿ, ಬೈಕ್ ಟ್ಯಾಕ್ಸಿ ಮಾಡಕ್ ಬಿಡಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ. ಇದು ಇರ್ಬೋದು, ಇವ್ರು ಏನೇ ಸಾವಿರ ರೀಸನ್ಗಳು ಕೊಡ್ಬೋದು. ಬೈಕ್ ಟ್ಯಾಕ್ಸಿ ಸೇಫ್ ಇಲ್ಲ, ಇದರಿಂದ ಏನಾದ್ರು ಆಕ್ಸಿಡೆಂಟ್ ಆದ್ರೆ, ಡೆತ್ ಆದ್ರೆ ಇನ್ಸೂರೆನ್ಸ್ ಬರಲ್ಲ, ಹೆಣ್ಮಕ್ಳಿಗೆ ಮಿಸ್ಬಿಹೇವ್ ಆಗ್ತಾ ಇದೆ, ಅವರು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಲ್ಲ, ಈ ತರ ಅನೇಕ ರೂಲ್ಸ್ಗಳು ಏನೇ ಒಂದು ಇವ್ರು ಸಬ್ಮಿಟ್ ಮಾಡಿದ್ರು ಸುಪ್ರೀಂ ಕೋರ್ಟ್ ಅಲ್ಲಿ. ಬಟ್ ಇವು ಯಾವ ನಡೆಯಲ್ಲ. ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಎಲ್ಲ ಕೂಲಂಕುಷವಾಗಿ ಯೋಚನೆ ಮಾಡಿ ಇವತ್ತು ಪರ್ಮಿಷನ್ ಕೊಟ್ಟಿರೋದು. ಎಷ್ಟೋ ಪ್ರಾಬ್ಲಮ್ ಆಟೋದಲ್ಲೂ ಆಗುತ್ತೆ, ಆಟೋದಲ್ಲಿ ಆಕ್ಸಿಡೆಂಟ್ ಆಗ್ತವೆ. ಇವರೆಲ್ಲ ಏನು ರೂಲ್ಸ್ ಫಾಲೋ ಮಾಡ್ತಾರೆ? ಖಂಡಿತ ಅಲ್ಲ. ಇವರೆಲ್ಲ ಬೆಜ್ಜಾನ್ ಒನ್ ವೇಲ್ ಬರ್ತಾರೆ, ನೋ ಪಾರ್ಕಿಂಗು ಇಲ್ಲಂದ್ರೆ ನಿಲ್ಲಿಸ್ಕೊಂಡಿರ್ತಾರೆ. ಎಲ್ಲ ಡಿಪಾರ್ಟ್ಮೆಂಟ್ ಪ್ರಾಬ್ಲಮ್ ಇದೆ, ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಆಕ್ಸಿಡೆಂಟ್ ಆಗುತ್ತೆ. ಅದನ್ನೇ ಒಂದು ಮೈನ್ ರೀಸನ್ ಆಗಿ ಇಟ್ಕೊಂಡು ಯಾವುದೇ ಕಾರಣಕ್ಕೂ ನಾವು ನಮ್ಮ ಇಂಡಿಯಾದಲ್ಲಿ ಆಗ್ಬೋದು ಬೈಕ್ ಟ್ಯಾಕ್ಸಿನ ಬ್ಯಾನ್ ಆಗಲ್ಲ. ಸುಮಾರು ಕಂಟ್ರಿಗಳಲ್ಲಿ ಸುಮಾರು ವರ್ಷದಿಂದ ಬೈಕ್ ಟ್ಯಾಕ್ಸಿ ರನ್ ಆಗ್ತಾನೆ ಇದೆ. ಇದು ಎಲ್ಲ ಸುಪ್ರೀಂ ಕೋರ್ಟ್ಗೂ ಗೊತ್ತು, ಹೈಕೋರ್ಟ್ಗೂ ಗೊತ್ತು, ಎಲ್ಲ ದೇಶಕ್ಕೂ ಗೊತ್ತು. ಇದರಿಂದ ತುಂಬಾ ಜನಕ್ಕೆ ಹೆಲ್ಪ್ ಆಗ್ತಾ ಇದೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಪಬ್ಲಿಕ್ಸ್ ತುಂಬಾ ಯೂಸ್ ಮಾಡ್ಕೊತಾ ಇದ್ದಾರೆ. ಇದರಿಂದ ಅವ್ರಿಗೂ ಕೂಡ ಎಷ್ಟೋ ಅಮೌಂಟ್ ಸೇವ್ ಆಗ್ತಾ ಇದೆ. ಹಂಗೆ ಲಕ್ಷಾಂತರ ಜನ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಇವತ್ತು ನಮ್ಮ ದೇಶದಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ನಿರುದ್ಯೋಗ ಸಮಸ್ಯೆ ಜಾಸ್ತಿ. ಹಂಗಾಗಿ ಇಂಥ ಯಾವ್ದೋ ಒಂದೊಂದು ಕಂಪನಿಗಳು ಮುಂದೆ ಬಂದು ಲಕ್ಷಾಂತರ ಜನಕ್ಕೆ ಯೂತ್ಸ್ಗೆ ಕೆಲಸ ಕೊಟ್ಟಿದೆ. ಈ ಕಂಪ್ನಿ ಬ್ಯಾನ್ ಮಾಡೋದ್ರಿಂದ ಇಷ್ಟು ಜನಕ್ಕೆ ಕೆಲಸ ಹೋದ್ರೆ ನಾಳೆ ದಿನದಕ್ಕೆ ರಾಜ್ಯ ಸರ್ಕಾರನೇ ಮೇನ್ ಕಾರಣ ಆಗುತ್ತೆ. ಹಂಗಾಗಿ ಇವ್ರಿಗೆಲ್ಲ ಇಷ್ಟು ಜನಕ್ಕೆ, ಲಕ್ಷಾಂತರ ಜನಕ್ಕೆ ಕೆಲಸ ಕೊಡಕ್ಕಾಗತ್ತಾ? ಕೊಡಕ್ಕಾಗಲ್ಲ. ಇವತ್ತು ಎಷ್ಟೋ ಎಜುಕೇಟೆಡ್ ಪೀಪಲ್ಸ್ ಕೂಡ ಕೆಲಸ ಸಿಗ್ತಾ ಇಲ್ಲ. ಹಂಗಾಗಿ ಇವ್ರು ಏನೋ ಒಂದು ಪಾರ್ಟ್ ಟೈಮ್ ಜಾಬ್ ಅಂತ ಬೈಕ್ ಟ್ಯಾಕ್ಸಿ ಮಾಡ್ಕೊಂಡು ಡೆಲಿವರಿ ಫೀಲ್ಡ್ ಅಲ್ಲಿ ಮಾಡ್ಕೊಂಡಿದ್ದಾರೆ. ಯಾಕೆ ನಮ್ಮ ದೇಶದಲ್ಲಿ ಎಜುಕೇಶನ್ ಮಾಡೋರನ್ನು ವ್ಯಾಲ್ಯೂ ಇಲ್ಲ, ಅಷ್ಟು ಪಾಪ್ಯುಲೇಷನ್ ಆಗಿರೋದ್ರಿಂದ ಯಾವುದೇ ಒಂದು ಗೌರ್ಮೆಂಟ್ ಆಗಿರ್ಬೋದು, ಒಂದು ಪ್ರೈವೇಟ್ ಕಂಪ್ನಿಗಳಾಗಿರ್ಬೋದು, ಕೆಲಸ ಕೊಡಕ್ ಆಗ್ತಾ ಇಲ್ಲ, ಅಷ್ಟು ಜನಸಂಖ್ಯೆ ಇರೋದ್ರಿಂದ. ಇವತ್ತು ಸುಮಾರು 5 ರಿಂದ 6 ಲಕ್ಷ ಜನ ನಮ್ಮ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಇಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ, ಅಷ್ಟು ಜನಕ್ಕೆ ಯಾರು ಕೆಲಸ ಕೊಡ್ತಾರೆ? ಕಂಪ್ನಿ ಬ್ಯಾನ್ ಆದ್ರೆ ಖಂಡಿತ ಕೊಡಕ್ ಆಗಲ್ಲ. ಹಂಗಾಗಿ ಮುಂದಿನ ದಿನಗಳಲ್ಲಿ ಹೈಕೋರ್ಟ್ಗೆ ಹೋಗ್ಲಿ, ಸುಪ್ರೀಂ ಕೋರ್ಟ್ಗೆ ಹೋಗ್ಲಿ, ಇನ್ಮೇಲೆ ಬೈಕ್ ಟ್ಯಾಕ್ಸಿನ ಸ್ಟಾಪ್ ಮಾಡಕ್ ಯಾವುದೇ ಕಾರಣಕ್ಕೂ ಆಗಲ್ಲ. 100% ಲೀಗಲ್ ಅಂತಾನೆ ಬರುತ್ತೆ ಇದು. ಅಲ್ಲಿ ಹೋಗಿ ಸ್ಟೇ ಆರ್ಡರ್ ತಂದ್ರು ಅಷ್ಟೇ. ಸ್ಟೇ ಆರ್ಡರ್ ತಂದ್ರೆ ಅಲ್ಲಿ ಒಂದಿಷ್ಟು ದಿನ ಕೇಸ್ ನಡೆಯುತ್ತೆ, ವಾದ ವಿವಾದ ಬೈಕ್ ಟ್ಯಾಕ್ಸಿ ಪರವಾಗಿ ನಡೀತಾ ಇರ್ತವೆ. ಬಟ್ ಫೈನಲಿ ಅಂತ ಬಂದ್ರೆ ಒಂದಿನ ಕೊನೆಗೆ ಜಡ್ಜ್ಮೆಂಟು ಬೈಕ್ ಟ್ಯಾಕ್ಸಿ ಪರವಾಗೇ ಬರುತ್ತೆ. ಇದು ಸುಮಾರು 10 ವರ್ಷದಿಂದ ಕರ್ನಾಟಕದಲ್ಲಿ ಹೈಕೋರ್ಟ್ ಅಲ್ಲಿ ಹೆಂಗೆ ಬೈಕ್ ಟ್ಯಾಕ್ಸಿ ವಿರೋಧವಾಗಿ ವಾದ ವಿವಾದ ನಡೀತು ಪರವಾಗಿ, ಫೈನಲ್ ಆಗಿ ಬಂದಿದ್ದು ಜಡ್ಜ್ಮೆಂಟ್ ಬೈಕ್ ಟ್ಯಾಕ್ಸಿ ಲೀಗಲ್ಲು, ಇದಕ್ಕೆ ಯಾವುದೇ ತರ ಅಡೆತಡೆ ಇಲ್ಲ, ನಮ್ಮ ಹೈಕೋರ್ಟ್ ಇಂದ ಪರ್ಮಿಷನ್ ಇದೆ ಅಂತ ಲೀಗಲ್ ಆಗಿ ಕೊಟ್ಟರು. ಹಂಗಾಗಿ ಇವ್ರು ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಅಲ್ಲೂ ಕೂಡ ಲೀಗಲ್ ಅಂತಾನೆ ಬರುತ್ತೆ. ಸುಮ್ಮನೆ ಹೋರಾಟ ಮಾಡ್ಬೇಕಷ್ಟೇ, ಬಟ್ ಬೈಕ್ ಟ್ಯಾಕ್ಸಿ ನಿಲ್ಸಕ್ ಆಗಲ್ಲ. ಅದಂತೂ 100% ಗ್ಯಾರಂಟಿ, ಬರೆದಿಟ್ಕೊಳ್ಳಿ. ಇವ್ರು ಹೇಳ್ಬೋದು ಇದರಿಂದ ಪ್ರಾಬ್ಲಮ್ ಇದೆ, ನಮಗೆ ಹೊಟ್ಟೆ ತುಂಬ್ತಾ ಇಲ್ಲ ಅಂತ. ಎಲ್ಲಾ ದೇಶದಲ್ಲೂ ಮಾಡ್ತಾ ಇದ್ದಾರೆ, ಎಲ್ಲಾ ಸ್ಟೇಟಲ್ಲೂ ಮಾಡ್ತಾ ಇದ್ದಾರೆ. ಇಲ್ಲೇನು ಸ್ಪೆಷಲ್ ಅಲ್ಲ. ಇಲ್ಲಿ ಒಂದಿಷ್ಟು ಜನ ಯಾರೋ ಮಾಡ್ತಕ್ಕಂಥ ಪ್ರಾಬ್ಲಮ್ ಅಂದ್ರೆ ಇವತ್ತು ಆಟೋದವ್ರು ಎಲ್ಲ ಡಿಪಾರ್ಟ್ಮೆಂಟ್ಗೂ ಪ್ರಾಬ್ಲಮ್ ಆಗ್ತಾ ಇದೆ. ಹಂಗಾಗಿ ಅವರಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ ಸರಿಪಡಿಸ್ಕೋಬೇಕು. ನಾನು ಎಷ್ಟೋ ವಿಡಿಯೋಗಳು ಹೇಳ್ತಾ ಇದ್ದೀನಿ, ಅವರವೇ ಸಾವಿರ ಪ್ರಾಬ್ಲಮ್ ಇದಾವೆ. ಇವೆಲ್ಲ ಅವ್ರು ಸಾಲ್ವ್ ಮಾಡ್ಕೊಂಡ್ರೆ ಎಲ್ಲರೂ ಜೀವನ ಮಾಡ್ಬೋದು. ಅವರೇ ಬರ್ತಕ್ಕಂಥ ಆರ್ಡರ್ ಅಕ್ಸೆಪ್ಟ್ ಮಾಡಲ್ಲ, ಅವ್ರಿಗೆ ಬೇಕಾಗಿರೋ ಕಡೆ ಬೇಕು, ಕೆಲವು ಟ್ರಾಫಿಕ್ ಝೋನ್ಗಳಿಗೆ ಹೋಗಲ್ಲ, ಕರೆದ ಕಡೆ ಬರಲ್ಲ, ಮೀಟರ್ ಹಾಕಲ್ಲ, ಎಕ್ಸ್ಟ್ರಾ ಅಮೌಂಟ್ ಕೇಳ್ತಾರೆ. ಈ ತರ ಅನೇಕ ಕಂಪ್ಲೇಂಟ್ಗಳು ಪಬ್ಲಿಕ್ಸ್ ಇಂದ ಎವ್ರಿ ಡೇ ಬರ್ತಾನೆ ಇರುತ್ತೆ. ಇದೆಲ್ಲ ನೋಟಿಸ್ ಮಾಡಿದೆ ಒಂದು ಹೈಕೋರ್ಟ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಆಗಿರೋದು. ಹಂಗಾಗಿ ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗ ಮಾತೇ ಇಲ್ಲ.
ಇಲ್ಲಿಂದ ಎಲ್ಲಿಗೆ ಹೋದ್ರೂ ಬೈಕ್ ಟ್ಯಾಕ್ಸಿ ಪರವಾಗಿ ಲೀಗಲ್ ಅಂತಾನೆ ಬಂದೇ ಬರುತ್ತೆ. ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬರ್ಬೋದು ಕೆಲವೊಂದಿಷ್ಟು, ಅಷ್ಟು ಬಿಟ್ರೆ ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ಪರ್ಮನೆಂಟ್ ಬ್ಯಾನ್ ಅಂತ ಆಗೋಕ್ಕೆ ಚಾನ್ಸೇ ಇಲ್ಲ. ಇನ್ನು ಇದು ಬಿಟ್ಟರೆ ಮುಂದಿನ ದಿನಗಳಲ್ಲಿ ಆಟೋಗಳಿಗೆ ಅವ್ರಿಗೂ ಕೂಡ ಗಂಡಾಂತರ ಕಾದಿದೆ ಆಟೋ ಕಡೆಯಿಂದವ. ಯಾಕೆಂದ್ರೆ ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಬೈಕ್ ಟ್ಯಾಕ್ಸಿ ವಿರೋಧವಾಗಿದ್ರೆ ಅವ್ರಿಗೂ ಕೂಡ ಸ್ಟ್ರಿಕ್ಟ್ ವಾರ್ನಿಂಗ್ ತರ್ತಾರೆ ಆಟೋದವರು. ಈಗಾಗಲೇ ಹಿಂದೆ ವಿಡಿಯೋ ಹೇಳಿದ್ದೆ, ಒಂದು QR ಕೋಡ್ ಕೂಡ ಬರುತ್ತೆ ಆಟೋದಲ್ಲಿ, ಸ್ಕ್ಯಾನ್ ಮಾಡಬೇಕು, ಇವರೇ ಈ ವೆಹಿಕಲ್ಗೆ ಇವರೇನ ಓನರು ಅನ್ನೋದು ಕೂಡ ಎಲ್ಲ ಡೀಟೇಲ್ಸ್, ಒಬ್ಬ ಡ್ರೈವರ್ A to Z ಡೀಟೇಲ್ಸ್ ಆ ಒಂದು ಮೊಬೈಲಲ್ಲಿ ಬಂದ್ಬಿಡುತ್ತೆ ಅವ್ರಿಗೆ. ಏನು ಒಂದು QR ಕೋಡ್ ಕೊಡ್ತಾರಲ್ಲ, ಆ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಹಾಗೆ ಮುಂದಿನ ದಿನಗಳಲ್ಲಿ ಅವರು ಅಷ್ಟೇ ಯಾರ್ದೋ ಐಡಿಯಲ್ಲಿ ಆಟೋ ತಗೊಂಡು ಯಾರೋ ಹೆಸರಲ್ಲಿ ID ಮಾಡ್ಕೊಂಡು ಓಡ್ಸೋಕ್ಕಾಗಲ್ಲ. ಅವರೇ ಓನರ್ ಆಗಿರಬೇಕು, ಅವರೇ ಡ್ರೈವರ್ ಆಗಿರ್ಬೇಕು, ಆ ಓನರ್ಗೆ ಅವರೇ ಗಾಡಿ ಓಡಿಸ್ತಾ ಇರಬೇಕು. ಹಂಗಾಗಿ ಇದು ಕೂಡ ಮಸ್ಟ್ ಅಂಡ್ ಶುಡ್. ಅವ್ರಿಗೂ ಕೂಡ ಮುಂದಿನ ದಿನಗಳು ಆಟೋದವರು ಹದ್ದಿನ ಕಣ್ಣಿಟ್ಟು ಕಾಯ್ತಾರೆ ಯಾರನ್ನ, ಆಟೋದವ್ರನ್ನ. ಇಲ್ಲಂದ್ರೆ ಅಲ್ಲಿ ಪಾರ್ಕ್ ಮಾಡೋಕ್ಕಾಗಲ್ಲ, ಫುಲ್ ಪೆನಾಲ್ಟಿ ಜಾಸ್ತಿ. ಇನ್ನು ಫೈನ್ಗಳು, ನೋ ಪಾರ್ಕಿಂಗು, ಒನ್ ವೇಗಳು, ಸಿಗ್ನಲ್ ಜಂಪ್, ಇವಕ್ಕೆಲ್ಲ ತುಂಬ ಪೆನಾಲ್ಟಿ ಬೀಳುತ್ತೆ. ಕ್ಯಾಮ್ರಾಗಳು ಹಾಕ್ತಾ ಇರೋದ್ರಿಂದ. ಹಾಗಾಗಿ ಆಟೋದವ್ರಿಗೆ ಮುಂದಿನ ದಿನಗಳಲ್ಲಿ ಭಾರಿ ಗಂಡಾಂತರ ಇದೆ. ಮತ್ತೆ ಇನ್ನು ವಾಚ್ ಮಾಡ್ತಾರೆ ಆಟೋದವ್ರು, ಕರೆದ ಕಡೆ ಹೋಗ್ತಾರ, ಮೀಟ್ರ್ ಹಾಕ್ತಾರ ಇಲ್ವಾ, ಇವೆಲ್ಲ ಕೂಡ ಆಟೋದವ್ರು ವಾಚ್ ಮಾಡ್ತಾರೆ. ಇನ್ನು ಅವರೇ ಆರ್ಡರ್ಗಳು ಬುಕ್ ಮಾಡಿ ಕಂಡುಹಿಡಿತಾರೆ, ಬರ್ತಾರೆ ಇಲ್ವಾ, ತಗೊಂತಾರೆ, ಬರಲ್ಲ, ಪಿಕಪ್ಪಿ ಬರಲ್ಲ, ಕ್ಯಾನ್ಸಲ್ ಮಾಡೋದು, ಈ ಥರ ಎಲ್ಲ ಪ್ರಾಬ್ಲಮ್ಗಳನ್ನೆಲ್ಲ ನೋಟಿಸ್ ಮಾಡಿ ಅವ್ರ ವಿರುದ್ಧನೂ ಕೇಸ್ ಆಗುತ್ತೆ. ಹಂಗಾಗಿ ಇನ್ನು ಮುಂದೆ ಆಟೋದವರು ತುಂಬ ಎಚ್ಚರಿಕೆಯಿಂದ ಡ್ಯೂಟಿ ಮಾಡಬೇಕು. ಬೆಂಗಳೂರಲ್ಲಿ ಇಷ್ಟು ದಿವಸ ಮಾಡ್ದಂಗೆ ಮುಂದೆ ಮಾಡೋಕ್ಕಾಗಲ್ಲ. ಪ್ರತಿಯೊಂದನ್ನು ನೋಟಿಸ್ ಮಾಡುತ್ತೆ ಬೆಂಗಳೂರಲ್ಲಿನ. ಆಟೋಗಳಲ್ಲಿ ಏನಾದ್ರು ಮಿಸ್ಬಿಹೇವ್ ಆಗ್ತಾ ಇದೆಯಾ, ಇವರಿಂದ ಏನಾದ್ರು ಪಬ್ಲಿಕ್ಗೆ ತೊಂದರೆ ಆಗ್ತಾ ಇದೆಯಾ, ಇವ್ರು ಯಾಕೆ ಕರೆದ ಕಡೆ ಹೋಗ್ತಾ ಇಲ್ಲ, ಮೀಟ್ರ್ ಆಗ್ತಾ ಇಲ್ವಾ, ಪ್ರತಿಯೊಂದು ಎಂಕ್ವೈರಿ ಮಾಡ್ತಾರೆ ಆಟೋದವರು. ಹಾಗಾಗಿ ಮುಂದಿನ ದಿನಗಳಲ್ಲಿ ಆಟೋಗಳು ಅಷ್ಟೇ ತುಂಬ ಎಚ್ಚರಿಕೆಯಿಂದ ಡ್ಯೂಟಿ ಮಾಡಬೇಕು. ಹಂಗೆ ಬಾಡಿಗೆಗಳು ಅಷ್ಟೇ. ಇವತ್ತು ಸುಮಾರು ಆಟೋಗಳು ನೋಡ್ತಾ ಇದ್ದೀವಿ, ಪ್ಯಾಸೆಂಜರ್ ಆಟೋಗಳಲ್ಲಿ ಹೆವಿ ಲಗೇಜ್ ಹಾಕೊಂಡು ಹೊಡಿತಾ ಇದ್ದಾರೆ ಸಿಟಿಲಿ. ಇದೆಲ್ಲ ಕಡೆ ಆಟೋದವ್ರು ಹಿಡಿತಾನೆ ಇದ್ದಾರೆ. ಆಟೋಗಳನ್ನ ಹಿಡಿದು ಫೈನ್ ಹಾಕ್ತಾ ಇದ್ದಾರೆ. ಆದರೂ ಕೂಡ ಇದು ತಪ್ಪುತ್ತಾ ಇಲ್ಲ. ಇವತ್ತು ಎಷ್ಟೋ ಕಂಪ್ಲೇಂಟ್ಸ್ ಬರ್ತಾ ಇದೆ ಲಗೇಜ್ ಆಟೋಗಳು, ಗೂಡ್ಸ್ ಆಟೋಗಳಿಂದವ. ಎಲ್ಲ ಪ್ಯಾಸೆಂಜರ್ ಆಟೋದಲ್ಲಿ ಲಗೇಜ್ ಹೊಡಿತಾ ಇದ್ದಾರೆ, ನಮಗೆ ಬಾಡಿಗೆ ಬರ್ತಾ ಇಲ್ಲ ಇವರಿಂದವ. ಬೈಕ್ ಟ್ಯಾಕ್ಸಿ ವಿರೋಧವಾಗಿ ಗಲಾಟೆ ಮಾಡ್ತಾರೆ. ಆದರೆ ಇವ್ರು ಮಾಡ್ತಾ ಇರೋದು ಇಲ್ಲಿಗಲ್ಲು. ಪ್ಯಾಸೆಂಜರ್ ಕರ್ಕೊಂಡು ಹೋಗೋ ಜಾಗದಲ್ಲಿ ಲಗೇಜ್ ಹಾಕೊಂಡು ಹೋಗಿ ನಮ್ಮ ಬಾಡಿಗೆ ಕಿತ್ಕೊಂಡು ತಿಂತಾ ಇದ್ದಾರೆ, ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಅಂತ ಈಗ ಅವ್ರದ್ದು ಕೂಡ ಕಂಪ್ಲೇಂಟ್ ಜಾಸ್ತಿ ಆಗ್ತಾ ಇದೆ ಪ್ರತಿನಿತ್ಯನೂ. ಹಂಗಾಗಿ ಮುಂದಿನ ದಿನಗಳಲ್ಲಿ ಇದೆಲ್ಲ ಫುಲ್ ಸ್ಟ್ರಿಕ್ಟಾಗಿ ರೂಲ್ಸ್ ತಂದು ಯಾವುದೇ ಕಾರಣಕ್ಕೆ ಪ್ಯಾಸೆಂಜರ್ ಆಟೋದಲ್ಲಿ ಲಗೇಜ್ ಹಾಕೋಕ್ಕಾಗಲ್ಲ ಇವರು. ಆ ಥರ ಒಂದು ಸ್ಟ್ರಿಕ್ಟ್ ರೂಲ್ಸ್ ತರ್ತಾರೆ ಇವ್ರಿಗೂ ಕೂಡ. ಎಷ್ಟು ಆಟೋ ನಾವು ಇವತ್ತು ನೋಡ್ತಾ ಇರ್ತೀವಿ ಮಾರ್ಕೆಟ್ SP ರೋಡ್ಗಳಲ್ಲಿ, ಪ್ಯಾಸೆಂಜರೇ ಹಾಕಲ್ಲ, ಅಲ್ಲಿ ಬರೀ ಲಗೇಜೇ. ಅಲ್ಲಿ ಬರ್ತಕ್ಕಂಥ ಆಟೋಗಳಿಗೆ ಎಲ್ಲ ಲಗೇಜ್ ಹಾಕ್ಕೊಂಡೇ ಹೊಡಿತಾ ಇರ್ತಾರೆ. ತುಂಬ ಜನ ಆಟೋಗಳನ್ನ ಹಿಡಿತಾನೆ ಇರ್ತಾರೆ ಆಟೋದವರು, ಆರೂ ಕೂಡ ಇದು ತಪ್ಪುತ್ತಾ ಇಲ್ಲ ಇದು. ಹಂಗಾಗಿ ಇವೆಲ್ಲ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಪಕ್ಕಾ ಪ್ರಾಬ್ಲಮ್ ಆಗಿ ನೋಟಿಸ್ ಆಗೇ ಆಗುತ್ತೆ. ಅವ್ರಿಗೂ ಕೂಡ ಗಂಡಾಂತರ ಕಾದಿದೆ ಮುಂದಿನ ದಿನಗಳಲ್ಲಿ ಆಟೋ ಅಧಿಕಾರಿಗಳಿದ್ದಾವೆ. ಯಾರೋ ಒಂದಿಷ್ಟು ಜನ ಮಾಡ್ತಾರಲ್ಲ ಈ ಥರ ತಪ್ಪುಗಳಿಂದ ಇವತ್ತು ಆಟೋ ಡಿಪಾರ್ಟ್ಮೆಂಟ್ಗೆ ಎಲ್ಲರಿಗೂ ಬ್ಯಾಡ್ ನೇಮ್ ಬರ್ತಾ ಇದೆ. ಒಳ್ಳೆಯವ್ರಿಗೂ ಕೆಟ್ಟ ಹೆಸರು ಇವತ್ತು ಆಟೋದಲ್ಲಿ ಕೆಲಸ ಮಾಡ್ತಕ್ಕಂಥ ಜನಗಳಿಗೆ. ಸ್ವಲ್ಪ ಜನ ಮಾಡತಕ್ಕಂಥ ಒಂದು ಗುಂಡಾಗಿರಿ ಇರ್ಬೋದು, ಏನೋ ಕೆಟ್ಟ ವರ್ತನೆಗಳು. ಎಷ್ಟೋ ಜನ ಯೂನಿಫಾರ್ಮ್ ಹಾಕಲ್ಲ. ನಾನು ಮೊನ್ನೆ ವಿಡಿಯೋ ಮಾಡಿ ಹಾಕಿದ್ದೀನಿ, ಅದಕ್ಕೆ ಹೆಂಗಂದಂಗೆ ಕಮೆಂಟ್ಸ್ಗಳು, ಯೂನಿಫಾರ್ಮ್ ಇಲ್ಲ ಅಂದರೆ ಏನಕ್ಕೆ ಬರ್ತೀರಾ ಹಂಗೆ ಹಿಂಗೆ ಅಂತವ. ಹೌದು, 2 ವೀಲರ್ಗೆ ಯಾವುದೇ ಥರ ಯೂನಿಫಾರ್ಮ್ ಬರೋಕ್ಕಾಗಲ್ಲ, ಚಾನ್ಸ್ ಇಲ್ಲ. ಇವತ್ತು ನಿಮ್ಮ ಆಟೋ ಡಿಪಾರ್ಟ್ಮೆಂಟಲ್ಲಿ 50% ಜನ ಯೂನಿಫಾರ್ಮ್ ಆಗ್ತಾ ಇಲ್ಲ. ನೀವೇ ಗೌರ್ಮೆಂಟ್ ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ. ಎಷ್ಟೋ ನೋಡ್ತಾ ಇರ್ತೀವಿ ನಾವು. ಅದಕ್ಕೆ ಬ್ಯಾಡ್ ಕಮೆಂಟ್ಸ್ ಹಾಕಿದ್ದಾರೆ. ನೀವು 1000 ಕಮೆಂಟ್ಸ್ ಹಾಕ್ಬೋದು. ನೀವು ಮಾಡೋ ತಪ್ಪುಗಳಿಗೆ ನಾವು ಹೇಳೋದು ಅಷ್ಟೇ, ನೀವು ಈ ಥರ ತಪ್ಪು ಮಾಡ್ತಿದ್ದೀರ ಅಂತ. ನಾವೇ ಸುಳ್ಳು ಏನು ಹೇಳ್ತಾ ಇಲ್ಲ. ಎಷ್ಟು ಜನ ಇವತ್ತು ನಾವು ನೋಡ್ತೀವಿ, ಒಂದು 50% ಸಿಟಿ ಒಳಗಡೆ ಏನು ಓಡಿಸ್ತಾರಲ್ಲ ಅವ್ರು ಮಾತ್ರ ಯೂನಿಫಾರ್ಮ್ ಹಾಕೊಂಡು ಗಾಡಿ ಓಡಿಸ್ತಾರೆ ಆಟೋಗಳನ್ನ. ವಿತೌಟ್ ಔಟ್ಸೈಡ್ ಓಡ್ತಕ್ಕಂಥ ಲೋಕಲ್ ಆಟೋಗಳಲ್ಲಿ ಎಷ್ಟು ನೋಡ್ತೀವಿ ಪ್ರತಿನಿತ್ಯ, ಒಂದು ಯೂನಿಫಾರ್ಮ್ ಇರಲ್ಲ. ಎಷ್ಟು ಜನ 10 ಜನ ತುಂಬ್ಕೊಂಡು ಹೋಗ್ತಾ ಇರ್ತಾರೆ ಆಟೋದಲ್ಲಿ. 3 ಜನ ಹೋಗ್ತಕ್ಕಂಥ ಪ್ಯಾಸೆಂಜರ್ ಆಟೋದಲ್ಲಿ. ಎಷ್ಟೋ ಇಲ್ಲಿಗಲ್ ಆಟೋಗಳಲ್ಲಿ ನಡೀತದೆ. ಇವೆಲ್ಲ ಯಾರು ನೋಟಿಸ್ ಮಾಡಿ ಇವತ್ತಿನವರೆಗೂ ಆಟೋ ಸಂಘಟನೆಗಳು ಒಂದು ಕೂಡ ವಿಡಿಯೋ ಮಾಡಲ್ಲ. ಒನ್ಲಿ ಬೈಕ್ ಟ್ಯಾಕ್ಸಿ ಹಂಗಾಯಿತು, ಈಗ ಆಕ್ಸಿಡೆಂಟ್ ಆಯಿತು, ಅದು ಯಾವುದೇ ಒಂದು ಪರ್ಸನಲ್ ವೆಹಿಕಲ್ 2 ವೀಲರ್ ಆದರೂ ಅದು ಬೈಕ್ ಟ್ಯಾಕ್ಸಿ ಆಯಿತು, ಮಿಸ್ಬಿಹೇವ್ ಆಯಿತು, ಬರೀ ನೋಟಿಸ್ ಮಾಡಿ ಬೈಕ್ ಟ್ಯಾಕ್ಸಿ ವಿರೋಧವಾಗಿ ಮಾತ್ರ ಮಾಡ್ತಾರೆ ಹೊರತು ಆಟೋಗಳು ವಿರೋಧವಾಗಿ ಒಂದು ಸಂಘಟನೆಗಳು ಅವ್ರದ್ದು ವಿಡಿಯೋ ಮಾಡಲ್ಲ. ಅವ್ರು ಏನೇ ತಪ್ಪು ಮಾಡಿದ್ರು ಎಲ್ಲ ಮುಚ್ಚಾಕೊಂಡು ಅವರವರೇ ಒಂದಾಗಿ ಹೋಗ್ತಾರೆ. ಹಾಗಾಗಿ ನಮ್ಮ ಬೈಕ್ ಟ್ಯಾಕ್ಸಿಲಿ ಅಷ್ಟೇ ರೈಡರ್ಸ್ ಮುಂದಿನ ದಿನಗಳಲ್ಲಿ ಎಲ್ಲ ಒಗ್ಗಟ್ಟಾಗಬೇಕು. ಏನೇ ಪ್ರಾಬ್ಲಮ್ ಅಂದರೂ ಎಲ್ಲರೂ ಒಗ್ಗಟ್ಟಾಗಿ ಹೋರಾಡಿದ್ರೆ ಮಾತ್ರ ಬೈಕ್ ಟ್ಯಾಕ್ಸಿಗೆ ಯಾವುದೇ ಥರ ಪ್ರಾಬ್ಲಮ್ ಅಂದರೂ ಫೇಸ್ ಮಾಡ್ಬೋದು ಧೈರ್ಯವಾಗಿ ನಮ್ಮ ಬೆಂಗಳೂರಲ್ಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.